ಸಂಸದ ದಿವಂಗತ ವಿ. ಶ್ರೀನಿವಾಸ್ ಪ್ರಸಾದ್ ಅವರ ನಿಧನಕ್ಕೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಶ್ರದ್ಧಾಂಜಲಿ ಸಭೆಯನ್ನು ಕರೆಯಲಾಗಿತ್ತು. ಯಾವುದೇ ಪಕ್ಷದಲ್ಲಿ ಇಡೀ ಕ್ಷೇತ್ರದಲ್ಲಿ ಅವರದೇ ಆದಂತಹ ಕಾರ್ಯಕರ್ತರ ಮುಖಂಡರ ಪಡೆಯನ್ನ ಕಟ್ಟಿ ಒಂದು ರಾಜಕೀಯ ಮಾಡುವಂತ. ಯಾಕಂದ್ರೆ ಇವತ್ತು ಪ್ರಸಾದವನ್ನ ನಾವು ಹಂತತ್ವ ನೋಡ್ಕೊಂಡ್ ಬಂದಾಗ ಅವರು ಕಾಂಗ್ರೆಸ್ ಇರ್ಬೋದು, ಜನತಾದಳದಲ್ಲಿ ಇರ್ಬೋದು, ಬಿಜೆಪಿನೂ ಕೂಡ. ಯಾಕಂದ್ರೆ ಇವತ್ತು ಇಲ್ಲಿ ದಕ್ಷಿಣ ಕನ್ನಡದ ಶಾಸಕರು ತೀರೋಗಿದ್ದಾರೆ, ವಸಂತ ಬಂಗೇರ ಅಂತ ಹೇಳಿ ನಮ್ಮ ಪಕ್ಷದ ಮಾಜಿ ಶಾಸಕರು. ಅಲ್ಲಿಯೂ ಕೂಡ ಇವತ್ತು ಪೇಪರ್ ಹಾಕಿದ್ದಾರೆ 3 ಪಕ್ಷದಿಂದ ಗೆದ್ದಂತ ಶಾಸಕರು ಅಂತ. ಅಂದ್ರೆ 2 ಬಾರಿ ಬಿಜೆಪಿ, 2 ಬಾರಿ ಕಾಂಗ್ರೆಸ್, 1 ಬಾರಿ ಜೆಡಿಎಸ್. ಹಂಗೇನೆ ಪ್ರಸಾದ್ ಅವರು ಕೂಡ ಈ ಭಾಗದಲ್ಲಿ ಅದು ಶಾಸಕರಾಗಿ ಅವರು 5 ಬಾರಿಯಲ್ಲಿ ಬೇರೆ ಬೇರೆ ಪಕ್ಷದಲ್ಲಿ, ಅದು ಸಂಸದರಾಗಿ ಪ್ರಸಾದ್ ಅವರು ಎಲ್ಲಾ ಪಕ್ಷವನ್ನು ಪ್ರತಿನಿಧಿಸಿದ್ದು ಇಲ್ಲಿ ಒಂದು ವಿಶೇಷ. ಯಾಕಂದ್ರೆ ಇವತ್ತು ಗುರುನಾರಾಯಣ ಅವರು ಕೂಡ ಇಲ್ಲಿ ಸಂಸದರಾಗಿದ್ರು, ಅವರು ಕಾಂಗ್ರೆಸ್ ಇಂದ ಆಗಿದ್ರು. ಶಿವಣ್ಣವರಾದಾಗ ಜನತಾದಳದಿಂದ ಆಗಿದ್ರು. ಆದ್ರೆ ಜೆಡಿಯು, ಕಾಂಗ್ರೆಸ್, ಬಿಜೆಪಿ ಇಂಥ ಪಕ್ಷಗಳಿಂದ ಆಗಿರುವಂತವ್ರು ಪ್ರಸಾದ. ಏನೇ ಆದ್ರೂ ಒಂದು ಮೌಲ್ಯ ಮತ್ತು ಒಂದು ಬದ್ಧತೆ. ಯಾಕಂದ್ರೆ ಇವತ್ತು ಹೇಳ್ದಂಗೆ ನೆನ್ಕೊಳ್ಳೋದು ಭಾರಿ ಕಷ್ಟ. ಆದ್ರೆ ನುಡಿದಂತೆ ನಡೆದಿದ್ದು ಪ್ರಸಾದ ಅನ್ನೋದು ತಪ್ಪಾಗಲ್ಲ. ಯಾಕಂದ್ರೆ ಅವರು 2004ರಲ್ಲಿ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿ ಶಿವಣ್ಣ ಅವ್ರಿಗೆ ಸ್ಥಾನ ಬಿಟ್ಕೊಟ್ರು. ಅವತ್ತು ಅವರು ಜನತಾದಳದಲ್ಲಿದ್ದಾರೆ. ಆ ನಂತರ ನಾನು ಚುನಾವಣೆ ರಾಜಕೀಯದಲ್ಲಿ ನಿಂತ್ಕೊಳ್ಳೋದಂತ ಹೇಳಿ ಆಮೇಲೆ ಜನರ ಒತ್ತಡಕ್ಕೆ ರಾಜ್ಯ ರಾಜಕಾರಣಕ್ಕೆ ಬಂದು ಶಾಸಕರಾಗಿ 2008ರಲ್ಲಿ ಆಯ್ಕೆ ಆಗಿದ್ರು. ಆ ನಂತರ 13ರಲ್ಲಿ ಆಯ್ಕೆ ಆದಾಗ ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸಿದ್ರು. ಆ ನಂತರದ ಬದಲಾದಂತ ಪರಿಸ್ಥಿತಿಗಳಲ್ಲಿ ಅವರು ಬಿಜೆಪಿ ಸೇರಿ 19ರಲ್ಲಿ ಚುನಾವಣೆ ಸ್ಪರ್ಧಿಸಿ ಸಂಸದರಾದರು. ಯಾಕಂದ್ರೆ ಅವತ್ತು ಆ ಒಂದು ಚುನಾವಣೆ ನೀವೆಲ್ಲ ನೋಡಿದ್ರಿ. ಯಾಕಂದ್ರೆ ಹತ್ರ ನೋಡಿದ್ರಿ ಇನ್ನೇನ್ ಚುನಾವಣೆ ಗೆದ್ರು ಅಲ್ಲ ಅಂತ. ಯಾಕಂದ್ರೆ ನಾವು ಎಲ್ಲ ಕೌಂಟಿಂಗ್ ಸೆಂಟರ್ ಹತ್ರ ಇದ್ವಿ. 4 ಗಂಟೆ 4:15 ಆಯ್ತು. ನಂಗೆ ಪ್ರಸಾದ್ ಅವರು 1875 ಓಟ್ರಲ್ಲಿ ಗೆದ್ರು ಅಂತ ಡಿಕ್ಲೇರ್ ಆಯ್ತು. ಅವಾಗ ನಾವು ಸೋತಲ್ಲ ಕಾಂಗ್ರೆಸ್ ಅವರು ಗುರುನಾರಾಯಣ ಅಂತ ಹೇಳಿ ನಾವು ವಾಪಸ್ ಮೈಸೂರು ಬರ್ಬೇಕಾದ್ರೆ ಪ್ರಸಾದ್ ಅವರು ನಂಜನಗೂಡ ಹತ್ರ ಈ ಏನು ಸರ್ಟಿಫಿಕೇಟ್ ಇಸ್ಕೊಳಕ್ಕೆ ಬರ್ತಿದ್ರು. ಅಂದ್ರೆ ಅವರು ಅಷ್ಟು ಕೂಲಾಗಿ ರಾಜಕೀಯನ ತಗೊಂಡಂತವ್ರು. ಯಾಕಂದ್ರೆ ಈಗ ನಾವು ಅದು ಬೇರೆಯವರಾದ್ರೆ ಕೌಂಟಿಂಗ್ ಸೆಂಟರ್ ಇದ್ದು ಮಾಡಿ ಏನಾಗ್ತಾ ಇದೆ ಅಂತ ನೋಡ್ತೀರ. ಆದ್ರೆ ಅವರು ನಾನು ಗೆದ್ದೇ ಗೆಲ್ತೀನಿ, ಎಲ್ಲರೂ ವಿಶ್ವಾಸ ಇದೆ, ಗೆದ್ಮೇಲೆ ಬರ್ತೀನಿ ಅಂತ ಹೇಳಿ ನಾವೆಲ್ಲ 6 ಗಂಟೆ ಮೈಸೂರು ಕಡೆ ಹೋಗ್ಬೇಕಾದ್ರೆ ಅವರು ಶ್ರೀನಿವಾಸ್ ಪ್ರಸಾದ್ ಅವರು ಚಾಮರಾಜನಗರ ಕಡೆ ಬರ್ತಿದ್ರು. ಮಹಾದೇವ ಪ್ರಸಾದ್ ಅವರು ಯಾವುದೇ ಒಂದು ಚುನಾವಣೆ, ಆ ಒಂದು ಚುನಾವಣೆ ವಿಧಾನಸಭೆ ಮತ್ತು ಲೋಕಸಭೆ 2 ಒಟ್ಟಿಗೆ ಆದಂತಹದ್ದು. 99ರ ಚುನಾವಣೆ 2 ಒಟ್ಟಿಗೆ ಆದಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಮಹಾದೇವ ಪ್ರಸಾದ್ ಅವರು ಎಲ್ಲ ಕಡೆ ಹೋದ ಕಡೆಯಲ್ಲೆಲ್ಲ ನನಗೊಂದು ಓಟ್ ಕಮ್ಮಿ ಆದ್ರೂ ಶ್ರೀನಿವಾಸ್ ಪ್ರಸಾದ್ ಅವ್ರಿಗೊಂದು ಓಟ್ ಜಾಸ್ತಿ ಮಾಡಿಸ್ಬೇಕು ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದು ಇವತ್ತು ಎಲ್ರಿಗೂ ತಮ್ಗೆಲ್ಲ ಬಹಳಷ್ಟು ಜನ ಹಿಂದಿಯವರಿಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ಅದೇ ರೀತಿ ಅವರು ನಮಗಿಂತ ಹೆಚ್ಚಿನ ಒಂದು 4-6 ಸಾವಿರ ಮತಗಳನ್ನು ಕೂಡ ನಮ್ಮ ಕ್ಷೇತ್ರದಲ್ಲಿ ಪಡೆದದ್ದು ಇವತ್ತು ನಿಮ್ಗೆ ವಿಚಾರವನ್ನ ನಾವು ತಿಳಿಸ್ಬೇಕಾಗಿದೆ. ಜೊತೆಗೆ ಇವತ್ತು ವಾಜಪೇಯಿ ಅವರ ಸರ್ಕಾರ ರಚನೆ ಆಯಿತು. ರಚನೆ ಆದಂತ ಸಂದರ್ಭದಲ್ಲಿ ಅವ್ರನ್ನ ಮಂತ್ರಿಮಂಡಲದಲ್ಲಿ ಸೇರ್ಪಡೆ ಆಗುವಂತ ಯಾವುದೇ ಒಂದು ವಿಚಾರ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಿಂದ ರಾಮಕೃಷ್ಣ ಹೆಗಡೆ ಅವ್ರನ್ನ ಚುನಾವಣೆಗೆ ಮಂತ್ರಿಗಳಾಗಿ ಸೇರಿಸಬೇಕು ಅನ್ನೋ ಒಂದು ವಿಚಾರ ನಡೀತಾ ಇತ್ತು ಪ್ರಸ್ತಾಪ. ಅಂತ ಒಂದು ಸಂದರ್ಭದಲ್ಲಿ ಅಂದಿನ ನಮ್ಮ ನೆಚ್ಚಿನ ನಾಯಕರಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತ ಸನ್ಮಾನ್ಯ JH ಪಟೇಲ್ ರವರ ಮತ್ತು ಜಾರ್ಜ್ ಫರ್ನಾಂಡಿಸ್ ಅವರ ಒಂದು ಸ್ನೇಹ ಮತ್ತು ಒಂದು ಅವರಿದ್ದಂತ ಬಾಂಧವ್ಯದ ಮುಖಾಂತರ ಮಹಾದೇವ್ ಪ್ರಸಾದ್ ಅವರನ್ನ ರಾತ್ರಿ 2 ಗಂಟೆ ರಾತ್ರಿಲಿ ಶ್ರೀನಿವಾಸ್ ಪ್ರಸಾದ್ ಅವರು ಫೋನ್ ಮಾಡಿ ಕರೆ ಮಾಡಿ ಕರೆಸ್ಕೊಂಡು, ನೀವು ಏನಾದ್ರೂ ಆಗ್ಲಿ ಇವತ್ತು JH ಪಟೇಲ್ ಅವರ ಮುಖಾಂತರ ಜಾರ್ಜ್ ಫರ್ನಾಂಡಿಸ್ ಅವ್ರಿಗೆ ಒತ್ತಾಯನ ಮಾಡಿ ನನ್ನನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡಬೇಕು ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ಅವ್ರನ್ನ ಜೊತೆಗೂಡಿ ಕಳಿಸಿದಂತದ್ದನ್ನ ಇವತ್ತು ನಾವೆಲ್ಲ ನೆನಪು ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಮಹಾದೇವ್ ಪ್ರಸಾದ್ ಅವರು ಆ ಕೂಡ್ಲೇನೆ ಹೋಗಿ ಅವ್ರನ್ನ ವಾಜಪೇಯಿ ಅವರ ಸರ್ಕಾರದಲ್ಲಿ ಅವರು ಆಹಾರ ಮತ್ತು ನಾಗರಿಕ ಮತ್ತು ಸರಬರಾಜು ಸಚಿವರಾಗಿ ಅವರು 5 ವರ್ಷಗಳ ಕಾಲ ಅವರ ಕಾರ್ಯವೈಖರಿಯನ್ನ ಪೂರೈಸ್ತಾರೆ. ಅಂತ ಒಂದು ಸಂದರ್ಭ ಇವತ್ತು ನಮ್ಗೆಲ್ಲ ನೆನಪಾಗಂತ ಒಂದು ವಿಚಾರ. ಹಾಗಾಗಿ ಅವರು ಇವತ್ತು ನಮ್ಮನ್ನೆಲ್ಲ
ಅವರು ಸರಿಸಾಟಿಯಾಗಿ ದ್ರೋಣಾರಾಯಣವರಿತ್ತು. ಇನ್ನು ಮುಂದೆ ನೀನು ದ್ರೋಣಾರಾಯಣವರೇ ನಮ್ಮ ಈ ಭಾಗದ ಅಂಬೇಡ್ಕರ್ ಅಂತಕ್ಕಂಥದ್ದಲ್ಲಿ ಅವರು ಬಿಂಬಿಸ್ಕೊಂಡಿದ್ದಾರೆ. ಆದರೆ ಇವತ್ತು ಅವರಿಗಿಂತ ಮುಂಚಿತವಾಗಿ ಅವರೇ ಕೂಡ ದೈವಾಧೀನರಾದರು. ಇವತ್ತು ಶ್ರೀನಿವಾಸ್ ಪ್ರಸಾದ್ ಅವರು ಈ ಸಾರಿ ಬಿಜೆಪಿಯಿಂದ MP ಆಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಮತ್ತು ಜನಗಳನ್ನು ಕೂಡ ಗುರುತಿಸಿದ್ದಾರೆ. ಅವರು ರೆವಿನ್ಯೂ ಮಂತ್ರಿ ಆಗಿದ್ದಾಗ ಅನೇಕ ಉತ್ತಮವಾದಂಥ ಬಡವರಾದಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ. ಆದರೆ ಅವರು ಏನು ಅಂತಂದ್ರೆ ಶುದ್ಧ ಹಸ್ತ, ಅವ್ರ ಮೇಲೆ ಯಾವುದೇ ಆದಂಥ ಗುರುತರವಾದಂಥ ಆಪಾದನೆ ಇದುವರೆಗೂ ಕೂಡ ಎಲ್ಲೂ ಬಂದಿಲ್ಲ. ಹಾಗಾಗಿ ಅವರು ನೇರ ದಿಟ್ಟ ರಾಜಕಾರಣಿ. ತಮ್ಮದೇ ಆದಂಥ ಯಾವುದೋ ಒಂದು ಬಹುಮಾನಕ್ಕೆ ಅವರು ಇದಾಯಿತು ಅಂದರೆ ಅದನ್ನು ಪ್ರತಿಭಟನೆ ಮಾಡಿ ಅಲ್ಲಿಂದ ಹೊರಗಡೆ ಬರ್ತಕ್ಕಂಥ ಒಂದು ಜಯಮಾನ ಅವರು. ಹಾಗಾಗಿ ಅವರು ಯಾರನ್ನೇ ಅವ್ರನ್ನ ಕೂಡ ಮೊಲಾರ್ಥ ಕಟ್ಟಿಸಿಲ್ಲ. ಒಳ್ಳೆ ವ್ಯಕ್ತಿ ಅಂತ ಕಂಡ್ರೆ ತಕ್ಕತ್ತಿದ್ರು, ಅವನು ಕೆಟ್ಟವನು ಅಂತಂದ್ರೆ ನೀವು ದೂರ ಇರಪ್ಪ ಅಂತ ಹೇಳ್ತಾರೆ. ಆ ರೀತಿ ಅವರ ಜೀವನವನ್ನು ನಡೆಸ್ಕೊಂಡ್ಬಂದಿರ್ತಾರೆ. ಅವರು ಇವತ್ತು ನಮ್ಮ ಕಣ್ಮುಂದೆ ಇಲ್ಲ. ಇವತ್ತು ಅವ್ರು ಇದ್ದಿದ್ರೆ ಇವತ್ತು ಇನ್ನೂ ಒಂದು 2-3 ವರ್ಷ ಇರ್ಬೋದಾಗಿತ್ತೇನೋ. ಆದರೆ ಹುಟ್ಟಿದ ಮೇಲೆ ಸಾಯಲೇಬೇಕು. ಹಾಗಾಗಿ ಇವತ್ತು ಶ್ರೀನಿವಾಸ್ ಪ್ರಸಾದ್ ನಮ್ಮ ಮುಂದೆ ಇಲ್ಲ. ಅವರ ಒಂದು ಶ್ರದ್ಧಾಂಜಲಿಯನ್ನು ಇವತ್ತು ಏರ್ಪಡಿಸಿರೋದು ನಮ್ಮ ದೌರ್ಭಾಗ್ಯ, ಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದರಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಗಣೇಶ್ ಪ್ರಸಾದ್ ಅವರು ಮತ್ತು ವೇದಿಕೆ ಮೇಲೆ ಶ್ರೀನಿವಾಸ್ ಪ್ರಸಾದ್ ಅವರು ಅವಿರತವಾಗಿ 5 ಬಾರಿ ಲೋಕಸಭೆಯನ್ನು ಪ್ರವೇಶ ಮಾಡಿ, ಪ್ರಾಯಶಃ ಅದೊಂದು ಸನ್ನಿವೇಶ ಅಥವಾ ಇನ್ನೊಂದು ಏನು ಅಂತ ಹೇಳ್ಬೋದು. 1996, 98, 99 ನಾನು ಅವರ ವಿರುದ್ಧವಾಗಿ ಸ್ಪರ್ಧೆಯನ್ನು ಮಾಡಬೇಕಾಯಿತು. ನಾನು ಜನತಾ ಪರಿವಾರದ ಪಕ್ಷದಿಂದ ನಾನು ಸ್ಪರ್ಧೆಯನ್ನು ಮಾಡಿದ್ದೆ. ಅವ್ರಿಗೆ ನರಸಿಂಹರಾವ್ ಮಂತ್ರಿಮಂಡಲದಲ್ಲಿದ್ದಾಗ ಶ್ರೀನಿವಾಸ್ ಪ್ರಸಾದ್ ಅವರಿಗೆ 1996 ಕಾಂಗ್ರೆಸ್ನಿಂದ ಟಿಕೆಟ್ ಕೊಡಲಿಲ್ಲ. ಅವರು ಇಂಡಿಪೆಂಡೆಂಟ್ ಆಗಿ ನಿಂತುಕೊಂಡು ಗಡಿಯಾರದ ಗುರುತಿನಲ್ಲಿ ನಿಂತುಕೊಂಡು ಗಡಿಯಾರದ ಗುರುತಿನಲ್ಲಿ ನಿಂತರಿಂದ ಅವರು ನಮಗೂ ನೇರವಾದಂತಹ ಸ್ಪರ್ಧೆ ಆಯಿತು. ನಾನು ಗೆದ್ದೆ, ಅವರ ಪರಾಭವನ. ಮತ್ತೆ 98ರಲ್ಲಿ ಕಾಂಗ್ರೆಸ್ನಿಂದ ಅವ್ರಿಗೆ ಟಿಕೆಟ್ ಕೊಟ್ಟರು, ನಾನು ಜನತಾ ಪರಿವಾರದಿಂದ ನಿಂತೆ. ಮತ್ತೆ ನಾನು ಗೆದ್ದೆ, ಅವ್ರು ಸೋತರು. 99ರಲ್ಲಿ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾದರು, ನಾನು ಜನತಾ ಪರದ ಅಭ್ಯರ್ಥಿಯಾಗಿದ್ದೆ 99ರಲ್ಲಿ. ಆಗ ಅವರು ಮತ್ತೆ ಅವರು ಬಾಣದ ಗುರುತಿಂದ ಗೆದ್ರು. ಬಾಣದ ಗುರುತಿಂದ ಅವರು ಸಂಯುಕ್ತ ಜನತಾ ದಳ ಇತ್ತು. ಸಂಯುಕ್ತ ಜನತಾ